ರಾಮೇಶ್ವರಂ ಕೆಫೆಯಲ್ಲಿ ಈ ಸ್ಫೋಟ ಏನಾಗಿದೆ, ಈ ಸ್ಫೋಟವನ್ನ ನೋಡಿದಂತಹ ಸಂದರ್ಭದಲ್ಲಿ ಹಲವಾರು ಅನುಮಾನಗಳು ಕೂಡ ಸದ್ಯಕ್ಕೆ ಮೂಡ್ತಾ ಇದೆ. ರಾಜ್ಯದಲ್ಲಿ ಹಿಂದೆ ನಡೆದಿರುವಂತಹ ಸ್ಫೋಟಗಳಿಗೂ ಇದಕ್ಕೂ ಸಾಮ್ಯತೆ ಇದ್ದಂತೆ ಕಂಡು ಬರ್ತಾ ಇದೆ. ಮೇಲ್ನೋಟಕ್ಕೆ ಸಾಮ್ಯತೆ ಇರೋ ಬಗ್ಗೆ ಪೊಲೀಸರು ಕೂಡ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ವಿವಿಧ ಆಯಾಮಗಳಲ್ಲಿ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಹಿಂದೆ ಆಗಿರುವಂತಹ ಬ್ಲಾಸ್ಟ್ ಅಥವಾ ಈ ಬಾಂಬ್ ಮೇಕರ್ಸ್ ಯಾರೆಲ್ಲ ಇದ್ರಲ್ಲ ಅವರನ್ನೂ ಕೂಡ ಕಾಂಟ್ಯಾಕ್ಟ್ ಮಾಡುವಂತಹ ಕೆಲಸ, ಮತ್ತೆ ಅವರ ವಿಚಾರಣೆಯನ್ನ ತೀವ್ರಗೊಳಿಸುವಂತಹ ಕೆಲಸ ಈ ಒಂದು ಪ್ರಕರಣದಿಂದ ಆಗ್ತಾ ಇದೆ. ಮಂಗಳೂರು ಕುಕ್ಕರ್ ಬ್ಲಾಸ್ಟ್ಗೂ ಈ ಬ್ಲಾಸ್ಟ್ಗೂ ಸಾಮ್ಯತೆ ಇದ್ದಂತೆ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಅಲ್ಲಿ ಕುಕ್ಕರ್ ಬ್ಲಾಸ್ಟ್ ಆಗಿತ್ತು, ಈ ಬ್ಲಾಸ್ಟ್ ನಲ್ಲೂ ಕೂಡ ಸೇಮ್ ಸಾಮಗ್ರಿಗಳನ್ನ ಬಳಕೆ ಮಾಡಿರೋದು ಗೊತ್ತಾಗ್ತಾ ಇದೆ. ಎರಡು ಕಡೆ ಬ್ಲಾಸ್ಟ್ ಆದಾಗ ಹೊರಬಂದಂತಹ ಹೊಗೆ ಒಂದೇ ಮಾದರಿ ಇದೆ. ಅಂದ್ರೆ ಮಂಗಳೂರಲ್ಲಿ ಬ್ಲಾಸ್ಟ್ ಆದಂತಹ ಸಂದರ್ಭದಲ್ಲಿ ಆ ಹೊಗೆ ಬಂತಲ್ಲ, ಮತ್ತು ನಿನ್ನೆ ಆಗಿರುವಂತಹ ಆ ಬ್ಲಾಸ್ಟ್ ಅನ್ನ ನೋಡಿದ್ರೆ ಒಂದೇ ಮಾದರಿಯಲ್ಲಿ ಕಂಡು ಬರ್ತಾ ಇದೆ. ಸೊ ಈ ಎಲ್ಲಾ ಅನುಮಾನಗಳು ಯಾಕೆ ಮೂಡ್ತಾ ಇವೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಪ್ರಜ್ವಲ್ ನೀಡ್ತಾ ಹೋಗ್ತಾರೆ. ಪ್ರಜ್ವಲ್, ಮಂಗಳೂರು ಬ್ಲಾಸ್ಟ್ಗೂ ಈ ಬ್ಲಾಸ್ಟ್ಗೂ ಸಾಮ್ಯತೆ ಇದ್ದಂತೆ ಕಂಡು ಬರ್ತಾ ಇದೆ. ಹಾಗಾದ್ರೆ ಆ ಸಾಮ್ಯತೆ ಏನೇನು? ಸಭಾ, ಇಲ್ಲಿ ಈ ಒಂದು ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವು ಗಮನಿಸ್ತಾ ಹೋದ್ರೆ ಇಲ್ಲಿ ಪ್ರಮುಖವಾಗಿ ಒಂದಿಷ್ಟು ಸಾಮ್ಯತೆಗಳು ಕೂಡ ಕಂಡು ಬರುತ್ತೆ. ಅದರಲ್ಲಿ ಮುಖ್ಯವಾಗಿ ಮಂಗಳೂರು ಟ್ರಯಲ್ ಬ್ಲಾಸ್ಟ್ ಆಗಿರ್ಬೋದು, ಅದೇ ರೀತಿಯಲ್ಲಿ ಶಿವಮೊಗ್ಗ ಬ್ಲಾಸ್ಟ್ ಏನಿದೆ ಅದು ಕೂಡ ಈಗಾಗಲೇ ನಡೀತಾ ಇರುವಂತದ್ದು. ಆ ಒಂದು ನಿಟ್ಟಿನಲ್ಲಿ ಈಗಾಗಲೇ ತನಿಖೆ ಮಾಡುವಂತ ಒಂದು ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ನಾರ್ತ್ ಈಸ್ಟ್ ಡಿಸಿಪಿ ಲಕ್ಷ್ಮೀ ಪ್ರಸಾದ್ ಅವರು ಕೂಡ ಬಂದು ಇಲ್ಲಿ ಸ್ಥಳ ಪರಿಶೀಲನೆ ಮಾಡುವಂತ ಒಂದು ಕೆಲಸವನ್ನ ಮಾಡಿದ್ರು. ಕಾರಣ ಏನು ಅಂತ ಹೇಳಿದ್ರೆ, ಶಿವಮೊಗ್ಗ ಟ್ರಯಲ್ ಬ್ಲಾಸ್ಟ್ ಕೇಸ್ಗೆ ಸಂಬಂಧಪಟ್ಟಂತೆ ಅವರು ಎನ್ಕ್ವೈರಿನ ಮಾಡಿರ್ತಾರೆ. ಶಿವಮೊಗ್ಗ ಎಸ್ಪಿ ಆಗಿದ್ದಂತಹ ವೇಳೆಯಲ್ಲಿ ಈ ಒಂದು ಕೇಸ್ನ ಸಂಪೂರ್ಣವಾದಂತಹ ಮಾಹಿತಿ ಅವರಿಗೆ ಇರುತ್ತೆ. ಆ ನಿಟ್ಟಿನಲ್ಲಿ ಎಲ್ಲ ಒಂದು ತನಿಖೆಯನ್ನು ಮಾಡುವಂತ ಒಂದು ಕೆಲಸವನ್ನ ಈಗಾಗಲೇ ಲಕ್ಷ್ಮೀ ಪ್ರಸಾದ್ ಅವರು ಕೂಡ ಮಾಡಿರುವಂತದ್ದು, ಅಂದ್ರೆ ಸ್ಥಳ ಪರಿಶೀಲನೆ ಮಾಡುವಂತ ಒಂದು ಕೆಲಸವನ್ನು ಮಾಡಿದ್ರು. ಇನ್ನೊಂದು ಕಡೆಯಲ್ಲಿ ಟ್ರಯಲ್ ಇದು ಮಂಗಳೂರು ಕುಕ್ಕರ್ ಬ್ಲಾಸ್ಟ್ ಏನಿದೆ ಅದರ ಬಗ್ಗೆ ನಾವು ಗಮನಿಸ್ತಾ ಹೋಗಬೇಕಾಗುತ್ತೆ. ಕಾರಣ ಏನು ಅಂತ ಹೇಳಿದ್ರೆ, ಶಾರಿಕ್ ಏನಿರ್ತಾನೆ ಆತ ಈ ಒಂದು ಟ್ರಯಲ್ ಬ್ಲಾಸ್ಟ್ ಸಂದರ್ಭದಲ್ಲಿ ಶಾರಿಕ್ ಕುಕ್ಕರ್ ಬ್ಲಾಸ್ಟ್ ಮಾಡಿದಂತ ಸಂದರ್ಭದಲ್ಲೂ ಕೂಡ ಈ ರೀತಿಯ ಒಂದು ವಿಚಾರಗಳು ಕೂಡ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುತ್ತೆ. ಅದರಲ್ಲೂ ಕೂಡ ಮುಖ್ಯವಾಗಿ ಆತ ಕುಕ್ಕರ್ ಅನ್ನ ಇಟ್ಟಂತ ಸಂದರ್ಭದಲ್ಲಿ, ಕುಕ್ಕರ್ ಅನ್ನು ತೆಗೆದುಕೊಂಡು ಹೋಗ್ತಿದ್ದಂತ ಸಂದರ್ಭದಲ್ಲಿ ಅದು ಬ್ಲಾಸ್ಟ್ ಆಗಿರುತ್ತೆ. ಅಲ್ಲೂ ಕೂಡ ಟೈಮರ್ ಅನ್ನ ಸೆಟ್ ಮಾಡಿರ್ತಾರೆ ಅನ್ನುವಂತ ಒಂದು ಅನುಮಾನ ಇದೆ, ಅದು ಕೂಡ ಇಲ್ಲಿ ವ್ಯಕ್ತವಾಗ್ತಾ ಇರುವಂತದ್ದು. ಅದೇ ನಿಟ್ಟಿನಲ್ಲಿ ಈಗಾಗಲೇ ಕೂಡ ಪೊಲೀಸರು ತನಿಖೆಯನ್ನು ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಎನ್ಐಎ ಕೂಡ ಈಗ ಈ ಒಂದು ಪ್ರಕರಣಕ್ಕೆ ಬಂದಿರೋದ್ರಿಂದಾಗಿ ಎನ್ಐಎ ಕೂಡ ಈಗಾಗಲೇ ತನಿಖೆ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾ ಇದೆ. ಎನ್ಐಎ ಅಧಿಕಾರಿಗಳು ಕೂಡ ಈಗಾಗಲೇ ಈ ಒಂದು ಪ್ರಕರಣದ ಬಗ್ಗೆ ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಅಲ್ಲಿ ಯಾವ ರೀತಿಯಲ್ಲಿ ಈ ಒಂದು ಬ್ಲಾಸ್ಟ್ ಆಗಿದೆ, ಇಲ್ಲಿ ಬಳಸಿದಂತ ಕಚ್ಚಾ ವಸ್ತುಗಳು ಯಾವ್ಯಾವುದು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆ ಹಾಕುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದು, ಅದ್ರ ಬಗ್ಗೆ ತನಿಖೆ ಕೂಡ ನಡೀತಾ ಇರುವಂತದ್ದು. ಇಲ್ಲಿ ಸಾಕಷ್ಟು ಹಿಂದಿನ ಒಂದು ಕೇಸ್ಗಳೇನಿವೆ ಅದಕ್ಕೂ ಕೂಡ ಇಲ್ಲಿ ಸಾಮ್ಯತೆ ಇರೋದ್ರಿಂದಾಗಿ ಈ ರೀತಿಯ ಒಂದು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇರುವಂತದ್ದು. ಇನ್ನೊಂದು ಕಡೆಯಲ್ಲಿ ಇಲ್ಲಿ ಯಾರು ಕೂಡ ಸಾವನ್ನಪ್ಪಿಲ್ಲ, ಗಾಯಾಳುಗಳು ಮಾತ್ರ ಆಗಿರುವಂತದ್ದು. ಅದೇ ರೀತಿಯಲ್ಲಿ ಟ್ರಯಲ್ ಬ್ಲಾಸ್ಟ್ ಅಲ್ಲೂ ಕೂಡ ಶಾರಿಕ್ ಅವತನ ತೊಡೆಯ ಮೇಲೆ ಕುಕ್ಕರ್ ಇದ್ದಂತ ಸಂದರ್ಭದಲ್ಲೂ ಕೂಡ ಬ್ಲಾಸ್ಟ್ ಆಗಿದ್ರು ಕೂಡ ಆತನಿಗೆ ಆತನಿಗೆ ಆತ ಅಲ್ಲಿ ಸಾವನ್ನಪ್ಪಿರುವುದಿಲ್ಲ, ಕೇವಲ ಗಾಯಗಳು ಮಾತ್ರ ಆಗಿರುತ್ತೆ. ಅದೇ ರೀತಿಯ ಒಂದು ಪ್ರಕರಣ ಇದಾಗಿದೆ ಅನ್ನುವಂಥದ್ದೇ ಅದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತದ್ದು. ಆ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ತನಿಖೆಯನ್ನು ಮಾಡುವಂತ ಒಂದು ಕೆಲಸವನ್ನ ಈಗಾಗಲೇ ಪೊಲೀಸರು ಕೂಡ ಮಾಡ್ತಾ ಇರುವಂತದ್ದು. ಇನ್ನೊಂದು ಕಡೆಯಲ್ಲಿ NSG ಕಮಾಂಡೋಗಳು ಕೂಡ ಇಲ್ಲಿ ಬಂದಿದ್ದಾರೆ. ಅವರು ಕೂಡ ಈಗಾಗಲೇ ಪ್ರಕರಣದ ತನಿಖೆಯನ್ನು ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಬಾಂಬ್ ಸ್ಕ್ವಾಡ್ ಈಗಲೂ ಕೂಡ ಇಲ್ಲಿ ಪರಿಶೀಲನೆ ನಡೆಸುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಈತ ಬಳಸಿದಂತಹ ಒಂದು ವಸ್ತುಗಳಾಗಿರ್ಬೋದು ಅವೆಲ್ಲದರ ಬಗ್ಗೆ ಕೂಡ ಸಾಕಷ್ಟು ಅನುಮಾನಗಳು ವ್ಯಕ್ತವಾಗ್ತಾ ಇರುವಂತದ್ದು. ಇನ್ನೊಂದು ಕಡೆಯಲ್ಲಿ FSL ವರದಿ ಕೂಡ ಈಗಾಗಲೇ ಬರಬೇಕಾಗಿದೆ. ಆ ಒಂದು FSL ವರದಿಯಲ್ಲಿ ಯಾವ ರೀತಿಯ ಒಂದು ಅಂಶಗಳನ್ನು ಗೊತ್ತಾಗುತ್ತೆ ಅನ್ನೋದು ಕೂಡ ನೋಡಬೇಕಾಗುತ್ತೆ. ಅದರಲ್ಲಿ ಪ್ರಮುಖವಾಗಿ ಯಾವ ರೀತಿಯ ಒಂದು ಕೆಮಿಕಲ್ ಅನ್ನ ಬಳಸಿದ್ದಾರೆ, ಆ ಒಂದು ಕೆಮಿಕಲ್ ನಿಂದ ಎಷ್ಟು ಮಟ್ಟಿಗೆ ಸ್ಫೋಟ ಸಂಭವಿಸಬಹುದು, ಇದೆಲ್ಲದರ ಬಗ್ಗೆ ಕೂಡ ತನಿಖೆಯನ್ನು ಮಾಡ್ತಾ ಹೋಗಬೇಕಾಗುತ್ತೆ. ಅದರಲ್ಲೂ ಕೂಡ ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರುವಂತಹ ವಿಚಾರ ಏನು ಅಂತ ಹೇಳಿದ್ರೆ, ಈ ರೀತಿಯ ಒಂದು ಪ್ರಕರಣಗಳು ಆದಂತಹ ಸಂದರ್ಭದಲ್ಲಿ ಹಿಂದಿನ ಎಲ್ಲ ಒಂದು ಪ್ರಕರಣಗಳಲ್ಲಿ ಇರುವಂತಹ ಒಂದು ಸಾಮ್ಯತೆಗಳ ಬಗ್ಗೆಯೂ ಕೂಡ ತನಿಖೆಯನ್ನು ಮಾಡಬೇಕಾಗುತ್ತೆ. ಅದರಲ್ಲೂ ಕೂಡ ಈ ಹಿಂದೆ ಯಾವ ರೀತಿಯಲ್ಲಿ ಒಂದು ಬ್ಲಾಸ್ಟ್ ಆಗಿತ್ತು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಒಂದು ವ್ಯವಸ್ಥೆ ಏನಿದೆ ಅದು ಈಗಾಗಲೇ ಆಗ್ತಾ ಇರುವಂತದ್ದು. ಪೊಲೀಸರು ಕೂಡ ಸಾಕಷ್ಟು ತನಿಖೆಯನ್ನು ಮಾಡುವಂತ ಒಂದು ಕೆಲಸವನ್ನ ಮಾಡಿದ್ರು ಕೂಡ ಇದರಲ್ಲಿ ಆರೋಪಿ ಯಾರು ಅನ್ನೋದನ್ನ ಕೂಡ ಇಲ್ಲಿ ಪತ್ತೆ ಹಚ್ಚಬೇಕಾಗುತ್ತೆ. ಆದ್ರೆ ಆರೋಪಿ ಇನ್ನೂ ಕೂಡ ಪೊಲೀಸರಿಗೆ ಸಿಕ್ಕಿಲ್ಲ. ಆತನನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಆತ ಯಾವ ರೀತಿಯ ಒಂದು ಅಂಶವನ್ನ ಬಾಯ್ಬಿಡ್ತಾನೆ ಅನ್ನೋದು ಕೂಡ ಇಲ್ಲಿ ಪ್ರಮುಖವಾದಂತಹ ವಿಚಾರ. ಕಾರಣ ಏನು ಅಂತ ಹೇಳಿದ್ರೆ, ಬ್ಲಾಸ್ಟ್ ಆದಂತಹ ಸಂದರ್ಭದಲ್ಲಿ ಯಾವ ರೀತಿಯ ಕೆಮಿಕಲ್ ಅನ್ನ ಈತ ಬಳಸಿದ್ದ ಅನ್ನೋದ್ರ ಬಗ್ಗೆ ಕೂಡ ಆತ ಹೇಳಬೇಕಾಗುತ್ತೆ. ಅದರಲ್ಲೂ ಕೂಡ ಪ್ರಮುಖವಾಗಿ ನಟ್ಟು ಬೋಲ್ಟ್ಗಳಾಗಿರ್ಬೋದು, ಮಳೆ ಆಗಿರ್ಬೋದು, ಹಾಗೆ ಗಾಜಾಗಿರ್ಬೋದು, ಇವೆಲ್ಲವೂ ಕೂಡ ಸಿಕ್ಕಿರೋದ್ರಿಂದಾಗಿ ಅದರ ಬಗ್ಗೆಯೂ ಕೂಡ ಸಾಕಷ್ಟು ಅನುಮಾನಗಳು ವ್ಯಕ್ತವಾಗ್ತಾ ಇರುವಂತದ್ದು. ಇದು ಸುಧಾರಿತ ಬಾಂಬ್ ಅನ್ನುವಂಥದ್ದೇನಿದೆ ಅದು ಗೊತ್ತಾಗ್ತಾ ಇದೆ. ಆ ನಿಟ್ಟಿನಲ್ಲೂ ಕೂಡ ಇಲ್ಲಿ ತನಿಖೆ ಮಾಡುವಂತ ಒಂದು ಕೆಲಸವನ್ನ ಈಗಾಗಲೇ ಮಾಡುವಂತ ಒಂದು ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಇಲ್ಲಿ ನಾವು ಗಮನಿಸ್ತಾ ಹೋದಂತೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಐಡಿಯಾ ಬಳಕೆ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರು ಮಾಹಿತಿಯನ್ನು ಕಲೆ ಹಾಕುವಂತ ಒಂದು ಕೆಲಸವನ್ನ ಮಾಡ್ತಾ ಹೋಗ್ತಾರೆ. ಯಾಕೆ ಅಂತ ಹೇಳಿದ್ರೆ, ಈ ಆರೋಪಿ ನಿಜವಾಗ್ಲೂ ಕೂಡ ತುಂಬಾ ಪ್ರೀ ಪ್ಲಾನ್ಡ್ ಆಗಿ ಬಂದಿದ್ದಾನೆ ಅನ್ನುವಂಥದ್ದೇ ಅದು ಸ್ಪಷ್ಟವಾಗಿ ಗೊತ್ತಾಗುವಂಥದ್ದು. ಅದರಲ್ಲೂ ಕೂಡ ಆತ ಮಧ್ಯಾಹ್ನ ಇಡ್ಲಿಯನ್ನು ತಿನ್ನೋದಕ್ಕೆ ಬಂದಿರ್ತಾನೆ. ಸುಮಾರು 11:30 ಸುಮಾರಿಗೆ ಬಂದಂತವನು 12:50 ಸುಮಾರಿಗೆ ಈ ಒಂದು ಬಾಂಬ್ ಬ್ಲಾಸ್ಟ್ ಆಗುತ್ತೆ. ಆ ಸಂದರ್ಭದಲ್ಲಿ ಈತ ಇಲ್ಲಿ ಸ್ಥಳದಲ್ಲಿ ಇರೋದಿಲ್ಲ ಅನ್ನೋದು ಕೂಡ ಇಲ್ಲಿ ಪ್ರಮುಖವಾದಂತಹ ಒಂದು ವಿಚಾರವಾಗ್ತಾ ಹೋಗುತ್ತೆ. ಸಭಾ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.